ಶುಭೋದಯ. ಈ ವಾರವೆಲ್ಲ ನಮ್ಮನ್ನ ನಾವು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟರೆ ಹೇಗೆ ಅನಿರೀಕ್ಷಿತವಾದಂಥ ತಿರುವುಗಳು ಆಗುತ್ತದೆ ಅನ್ನುವಂಥದ್ದನ್ನ ಧ್ಯಾನ ಮಾಡೋಣ. ಈ ದಿನದ ಧ್ಯಾನಕ್ಕೆ ದಾವೀದ ಹಾಗೂ ಸೌಲನ ಒಂದು ಘಟನೆ. ಸಮುವೇಲ ಮೊದಲನೇ ಗ್ರಂಥ 24ನೇ ಅಧ್ಯಾಯ 4-7 ಇದರ ಹಿನ್ನೆಲೆಯನ್ನ ನಾನು ಹೇಳ್ತೇನೆ. ಸೌಲನು ದಾವೀದನನ್ನ ಹೇಗಾದರೂ ಸಾಯಿಸಬೇಕು ಅನ್ನುವುದನ್ನ ತಿಳಿದು ಅನೇಕ ಸೈನಿಕರನ್ನ ಕರೆದುಕೊಂಡು ಬಂದು ದಾವೀದನು ಇರುವಂತಹ ಎಲ್ಲ ಸ್ಥಳದಲ್ಲಿಯೂ ಹುಡುಕುತ್ತಾನೆ. ಆ ಸಮಯದಲ್ಲಿ ದಾವೀದನು ಅವನ ಜೊತೆಗಿರುವಂತಹ ಸೈನಿಕರು ಯಾವುದೋ ಒಂದು ಗುಹೆಯಲ್ಲಿ ಅಡಗಿರುತ್ತಾರೆ. ಇಲ್ಲಿ ಒಂದು ಘಟನೆ ನಡೆಯುತ್ತದೆ. ತನ್ನನ್ನ ಸ್ವಲ್ಪ ಫ್ರೀ ಮಾಡ್ಕೊಳ್ಳಕ್ಕೆ ಅಂತ ಆಲೋಚನೆ ಮಾಡಿ ಸೌಲನು ಒಂದು ಗುಹೆಯೊಳಗೆ ಹೋಗ್ತಾನೆ. ಆ ಗುಹೆಯೊಳಗೆ ಹೋದಾಗ ಸೂಕ್ತವಾದಂತಹ ಒಂದು ಸನ್ನಿವೇಶ ದಾವೀದನಿಗೆ ಒದಗಿ ಬರ್ತದೆ. ಅಲ್ಲಿ ದಾವೀದನು ಸೌಲನು ಎದುರಾಗಿ ಇರುವಂಥದ್ದನ್ನ ನಾವು ಕಾಣ್ತೇವೆ. ಈ ಸನ್ನಿವೇಶ ಬಂದಾಗ ಸೌಲನಿಗೆ ದಾವೀದನು ಆ ಗುಹೆಯೊಳಗೆ ಅದೇ ಸ್ಥಳದಲ್ಲಿ ಇದ್ದಾನೆ ಎಂಬುದಾಗಿ ಗೊತ್ತಿಲ್ಲ. ಆದರೆ ದಾವೀದನಿಗೆ ಸೌಲನು ಎದುರಿಗಿರುವಂಥದ್ದು ಗೊತ್ತು. ಅಲ್ಲಿರುವಂತಹ ಅವನ ಸೈನಿಕರು ಹೇಳ್ತಾರೆ, ನಿನ್ನ ಶತ್ರುವನ್ನ ನಿನ್ನ ಕೈಗೆ ಒಪ್ಪಿಸಿಕೊಡುವೆನು, ಆಗ ನೀನು ಅವನನ್ನು ಮನಸ್ಸಿಗೆ ಬಂದಂತೆ ನಡೆಸಬಹುದು ಎಂದು ಯೆಹೋವನು ನಿನಗೆ ಹೇಳಿದ ಮಾತು ನೆರವೇರುವ ದಿವಸ ಇದೇ ಅಂದಾಗ ಅವನೆದ್ದು ಮೆಲ್ಲಗೆ ಹೋಗಿ ಸೌಲನ ನಿಲುವಂಗಿಯ ಮೂಲೆಯನ್ನ ಕತ್ತರಿಸಿಕೊಳ್ಳುತ್ತಾನೆ. ಇಲ್ಲಿ ನೋಡಿ, ಆತನು ಕೇವಲ ನಿಲುವಂಗಿಯ ಮೂಲೆಯನ್ನ ಮಾತ್ರವೇ ಕತ್ತರಿಸ್ತಾನೆ, ಬದಲಾಗಿ ಸೌಲನನ್ನ ಸಾಯಿಸುವುದಿಲ್ಲ. ಇದು ಒಂದು ಅನಿರೀಕ್ಷಿತವಾದಂತಹ ತಿರುವು. ಅಲ್ಲಿ ಇರುವಂತಹ ಸನ್ನಿವೇಶವನ್ನ ನೋಡುವುದೇ ಆದರೆ, ದಾವೀದನು ಅಲ್ಲಿ ಸೌಲನನ್ನ ಸಾಯಿಸಿದರೆ ಯಾರು ಆ ದಾವೀದನನ್ನ ಪ್ರಶ್ನೆ ಮಾಡುತ್ತಿರಲಿಲ್ಲ. ಯಾಕೆಂದ್ರೆ ಅದು ಸೂಕ್ತವಾದಂತಹ ಒಂದು ಸನ್ನಿವೇಶವಾಗಿತ್ತು. ಜೊತೆಗೆ ಅಲ್ಲಿ ಶತ್ರು, ಸೌಲನಾಗಿರುವಂತಹ ಶತ್ರು ವಲ್ನರಬಲ್ ಆಗಿರ್ತಾನೆ, ಬಹಳ ವೀಕ್ ಆಗಿರ್ತಾನೆ. ಹಾಗಾಗಿ ಸಿಕ್ಕಂತ ಅವಕಾಶ ಪರ್ಫೆಕ್ಟ್ ಆಗಿರುತ್ತೆ. ಆದರೆ ಈಸಿಯಾಗಿ ಸಿಗುವಂತಹ, ವೇಗವಾಗಿ ದೊರಕುವಂತಹ ಮಾರ್ಗಕ್ಕೆ ದಾವೀದನು ಕೈ ಹಾಕದೆ ದೇವರ ಮೇಲೆ ಆಧಾರಗೊಳ್ಳುತ್ತಾನೆ. ಅಲ್ಲಿ ಬರುವಂತಹ ವಾಕ್ಯಗಳನ್ನ ನಾವು ನೋಡುವುದೇ ಆದರೆ, ಆ ಮನುಷ್ಯನು ಅಂದರೆ ದಾವೀದನು ನಿಲುವಂಗಿಯ ಮೂಲೆಯನ್ನ ಕತ್ತರಿಸದಕ್ಕಾಗಿಯೂ ಅವನ ಮನಸ್ಸಾಕ್ಷಿ ಅವನನ್ನು ಹಂಗಿಸತೊಡಗಿತಂತೆ. ಆ ರೀತಿಯಂಥ ಭಾವನೆ ನಮಗೆ ಮೂಡಲಿಕ್ಕೆ ಸಾಧ್ಯವಾ? ನಾವು ಚಲಿಸ್ತಿರುವಂಥ ಲೋಕದಲ್ಲಿ ನಮಗೆ ಯಾರಾದರೂ ಕೆಟ್ಟದನ್ನು ಮಾಡಿದರೆ ಪುನಃ ಅವರಿಗೆ ದ್ವೇಷದ ಮೂಲಕ, ಹಾನಿಯನ್ನು ಉಂಟು ಮಾಡುವುದರ ಮೂಲಕ ಏನಾದರೂ ಕೆಟ್ಟದನ್ನು ಪುನಃ ಮಾಡುವುದಕ್ಕೆ ನಮ್ಮನ್ನ ಪ್ರೇರೇಪಿಸುತ್ತದೆ. ಇಲ್ಲಿ ಸೌಲನು ಹಾಗೂ ದಾವೀದನ ಈ ಒಂದು ಘಟನೆಯಲ್ಲಿ ದಾವೀದನು ಆ ತಪ್ಪನ್ನ ಮಾಡುವುದಿಲ್ಲ. ಅದರ ಬದಲಾಗಿ ತನ್ನ ಜನರನ್ನ ದೂಷಿಸುತ್ತಾನೆ, ಅವರನ್ನ ಬೈಯುತ್ತಾನೆ. ಅವನು ಯೆಹೋವನಿಂದ ಅಭಿಷೇಕಿಸಲ್ಪಟ್ಟವನು, ನನ್ನ ಒಡೆಯನೂ ಆಗಿದ್ದಾನೆ. ನಾನು ನಿಮ್ಮ ಮಾತು ಕೇಳಿ ಯೆಹೋವನ ಅಭಿಷಿಕ್ತನಿಗೆ ವಿರುದ್ಧವಾಗಿ ಕೈ ಎತ್ತದಂತೆ ಯೆಹೋವನೇ ನನಗೆ ಅಡ್ಡಿ ಮಾಡಲಿ ಎಂಬುದಾಗಿ ಹೇಳುತ್ತಾನೆ. ಈ ಮಾತುಗಳಿಂದ ಸೌಲನಿಗೆ ವಿರೋಧವಾಗಿ ಏಳದಂತೆ ತನ್ನ ಜನರನ್ನ ದಾವೀದನು ತಡೆಯುತ್ತಾನೆ. ಆಸ್ ಅ ಲೀಡರ್ ಅವನಿಗೆ ಎಲ್ಲ ರೀತಿಯಾದಂತಹ ಆಪರ್ಚುನಿಟಿ ಇತ್ತು, ಪರ್ಮನೆಂಟ್ ಆಗಿ ಅಲ್ಲಿರುವಂತಹ ಆ ಥ್ರೆಟ್ ಅನ್ನ ತೆಗೆದುಹಾಕ್ಲಿಕ್ಕೆ. ಆದರೆ ಅದನ್ನ ಮಾಡಲಿಲ್ಲ. ಇಲ್ಲಿ ದಾವೀದನು ಆ ಶಾರ್ಟ್ ಕಟ್ ಅನ್ನ ತೆಗೆದುಕೊಳ್ಳೋದಿಲ್ಲ. ನಮ್ಮ ಪ್ರತಿನಿತ್ಯದ ಬದುಕಿನಲ್ಲಿ ಈ ರೀತಿಯಾದಂಥ ಸನ್ನಿವೇಶಗಳನ್ನು ನಾವು ಎದುರುಗೊಳ್ಳುವಾಗ, ಯಾರಾದರೂ ನಮ್ಮನ್ನು ನೋಯಿಸುವಾಗ, ಯಾರಾದರೂ ನಮ್ಮ ವಿರುದ್ಧ ಕಾರ್ಯಗಳನ್ನು ಮಾಡುವಾಗ ನಾವು ಪುನಃ ಅದೇ ವೇಗದಲ್ಲಿ ಅವರನ್ನ ಹೇಗಾದರೂ ಮಾಡಿ ಹಾನಿ ಮಾಡಬೇಕೆಂಬುದಾಗಿ ಯೋಚನೆ ಮಾಡ್ತೇವೆ. ಆದರೆ ಇಲ್ಲಿ ದೇವರ ಮೇಲಿನ ನಂಬಿಕೆ ನಮ್ಮನ್ನ ಅಲ್ಲಿ ಹೇಗೆ ದಾವೀದನನ್ನ ತಡೆಯಿತೋ ಹಾಗೆ ತಡೆಯುವಂಥದ್ದಾಗಿರ್ತದೆ. ಆ ರೀತಿಯಲ್ಲಿ ದೇವರಿಗೆ ನಮ್ಮನ್ನ ಒಪ್ಪಿಸಿಕೊಡುವುದಕ್ಕೆ ಸಾಧ್ಯವಾ? ದಾವೀದನಿಗೆ ಎಲ್ಲ ರೀತಿಯಾದಂಥ ಅವಕಾಶವಿದ್ದರೂ ಆತನು ಆ ಒಂದು ಶಾರ್ಟ್ ಕಟ್ಟನ್ನು ತೆಗೆದುಕೊಳ್ಳದೆ ದೇವರ ಮೇಲೆ ನಂಬಿಕೆಯುಳ್ಳವನಾಗಿ ದೇವರ ಮೇಲೆ ಆಧಾರಗೊಳ್ಳುತ್ತಾನೆ. ನಿಜವಾದ ಶಕ್ತಿ ಎಂಬುದಾಗಿ ಹೇಳುವಾಗ ಇಲ್ಲಿ ಒಬ್ಬ ಶತ್ರುವನ್ನ ಸೋಲಿಸುವಂಥದ್ದಲ್ಲ, ಬದಲಾಗಿ ಅವನ ಹಾಗೆ ಆಗದೇ ಇರುವಂಥದ್ದು. ಸೌಲನ ಹಾಗೆ ದಾವೀದನೂ ಮಾಡಿದ್ದರೆ ಅವರಿಬ್ಬರಿಗೂ ವ್ಯತ್ಯಾಸವಿರುತ್ತಿರಲಿಲ್ಲ.
ಹಾಗಾಗಿ ಅನೇಕ ಬಾರಿ ನಾವು ತೋರಿಸುವಂತಹ ಆ ಬಲವುಳ್ಳಂಥ ನಂಬಿಕೆ ದೇವರಲ್ಲಿ ಕಾಯುವಂಥದ್ದು ಆಗಿರುತ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.